ನಮಸ್ಕಾರ ಸ್ನೇಹಿತರೆ. ದೇವರ ನಾಡು ಅಂತ ಖ್ಯಾತಿ ಪಡೆದಿರುವ ಕೇರಳದಲ್ಲಿ ಬಿಜೆಪಿ ಮಾಡಿರುವ 3 ಚಮತ್ಕಾರಗಳಿವು. ಸಂಚಿಕೆ ಪೂರ್ತಿ ನೋಡಿ ಅರ್ಥ ಆಗತ್ತೆ. ಮೊನ್ನೆ ತಾನೇ ಕೇರಳದಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ ಆಗಿತ್ತು. ತಿರುವನಂತಪುರಂ ಕಾರ್ಪೊರೇಷನ್ ನಲ್ಲಿ ಬಿಜೆಪಿ ದಿಗ್ವಿಜಯ ಬಾರಿಸಿತ್ತು. ಅದನ್ನ ಏನ್ ಅನ್ಕೊಂಡಿದ್ರು ಜನ ಎಲ್ಲ, ಏನೋ ಒಂದು ಫ್ಲೋ ನಲ್ಲಿ ಗೆದ್ದಿರಬಹುದು. ಎಡಪಕ್ಷಗಳು ಮತ್ತು ಕಾಂಗ್ರೆಸ್ ಸಹ ಇದನ್ನ ಬಹಳ ಹಗುರವಾಗಿ ಪರಿಗಣಿಸಿದ್ವು, ಮೈ ಮರ್ತೋಗ್ಬಿಟ್ಟಿದ್ರು. ಈಗ ಅದೇ ಕೇರಳದಲ್ಲಿ ಬಿಜೆಪಿಗೆ ಸಿಕ್ಕಿರೋ ಜಯ ಇದೆಯಲ್ಲ, ಅದು ಅವಿಸ್ಮರಣೀಯ. ಇದು ನಿಮಗೆ ಪತ್ರಿಕೆಗಳಲ್ಲಿ, ಟಿವಿ ಮಾಧ್ಯಮಗಳಲ್ಲಿ ನೋಡೋದಕ್ಕೆ ಓದೋದಕ್ಕೆ ಸಿಗೋದಿಲ್ಲ. ಕೇರಳದಲ್ಲಿ ಜಾಂಡಾ ಹೂಡಿರುವ ಕಮ್ಯುನಿಸ್ಟ್ ಪಾರ್ಟಿಯ ಸಿಂಹಾಸನ ಗಡಗಡ ಅಂತ ನಡುಗ್ತಾ ಇದೆ. ಪೂರ್ತಿ ದೇಶದಲ್ಲೇ ಎಡಪಕ್ಷಗಳು ಕೇರಳ ಬಿಟ್ರೆ ಇನ್ನೆಲ್ಲೂ ಅಧಿಕಾರದಲ್ಲಿಲ್ಲ. 2 ಪಂಚಾಯಿತಿ ಎಲೆಕ್ಷನ್ ನ ರಿಸಲ್ಟ್ ಗಳು ಮುಖ್ಯಮಂತ್ರಿ ಗಾದಿಯನ್ನ ನಡುಗಿಸ್ತಾ ಇದಾವೆ ಕೇರಳದಲ್ಲಿ. ಖುದ್ದು ಪಿಣರಾಯಿ ವಿಜಯನ್ನೇ ಶಾಕ್ ಆಗ್ಬಿಟ್ಟಿದ್ದಾರೆ. ದಕ್ಷಿಣ ಭಾರತಕ್ಕೆ ಬಂದ್ರೆ ತೆಲಂಗಾಣದಲ್ಲಿ, ಕರ್ನಾಟಕದಲ್ಲಿ ಮಾತ್ರ ಕಾಂಗ್ರೆಸ್ ಇರೋದು. ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಕರ್ನಾಟಕ ಮತ್ತು ತೆಲಂಗಾಣ ಎರಡನ್ನೂ ಕಳೆದುಕೊಳ್ಳಲಿದೆ ಕಾಂಗ್ರೆಸ್ ಪಕ್ಷ. ಇನ್ನು ಉಳಿದಿರೋ ಯಾವ್ದಾದ್ರೂ ಆಶಾಕಿರಣ ಸೌತ್ ಇಂಡಿಯಾದಲ್ಲಿ ಕಾಣ್ತಾ ಇದ್ರೆ ಅದು ದೇವರ ನಾಡು ಕೇರಳ ಮಾತ್ರ. ಕೇರಳದಲ್ಲಿ ಯುಡಿಎಫ್ ಜೊತೆಗೆ ಮೈತ್ರಿಕೂಟ ಇದೆ ಕಾಂಗ್ರೆಸ್ ಪಕ್ಷದ್ದು. ಇನ್ನೊಂದು ಉತ್ತರ ಭಾರತದಲ್ಲಿ ಕಾಂಗ್ರೆಸ್ಗೆ ಆಶಾಕಿರಣವಾಗಿ ಕಾಣ್ತಾ ಇರೋ ರಾಜ್ಯ ಪಂಜಾಬ್ ಮಾತ್ರ. ಮೊನ್ನೆ ನಡೆದಂತಹ ಕೇರಳದ ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲಿ ಅತಿ ಹೆಚ್ಚು ಸೀಟ್ಗಳನ್ನೇನೋ ಕಾಂಗ್ರೆಸ್ ಮತ್ತು ಯುಡಿಎಫ್ ಗೆಲ್ತು. ಸೆಕೆಂಡ್ ಪ್ಲೇಸ್ ಗೆ ಎಲ್ಡಿಎಫ್ ಬಂತು. ಎಲ್ಡಿಎಫ್ ಕೇರಳದಲ್ಲಿ ಅಧಿಕಾರದಲ್ಲಿರೋದು. ಈ ಎಲ್ಲದರ ಮಧ್ಯೆ ಶೈನ್ ಆಗಿದ್ದು ಮಾತ್ರ ಭಾರತೀಯ ಜನತಾ ಪಾರ್ಟಿ. ಇದುವರೆಗೂ ಖಾತೆ ಓಪನ್ ಮಾಡದೇ ಇದ್ದ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಭರ್ಜರಿ ಖಾತೆಯನ್ನೇನೋ ಓಪನ್ ಮಾಡಿದೆ. ಕಾಂಗ್ರೆಸ್ನ ಚುನಾಯಿತ ಪ್ರತಿನಿಧಿಗಳು ಕೈಗೆ ಕೈ ಕೊಟ್ಟು ಬಿಜೆಪಿಯ ಕಮಲ ಹಿಡಿದಿದ್ದಾರೆ. ಕಾಂಗ್ರೆಸ್ ಪಕ್ಷ ಮತ್ತು ಮುಸ್ಲಿಂ ಲೀಗ್ ಸಂಪೂರ್ಣವಾಗಿ ಕೇರಳದಲ್ಲಿ ನೆಲಕಚ್ಚುವ ಪರಿಸ್ಥಿತಿಗೆ ಬಂದಿದೆ. ಕೇರಳ ರಾಜಕೀಯದಲ್ಲಿ ಈಗ ತಲೆ ಕೆಳಗೆ ಕಾಲ್ ಮೇಲಾಗಿರೋದು. ಒಂದು ಪಂಚಾಯಿತಿನಲ್ಲಿ ಕಾಂಗ್ರೆಸ್ ಗೆದ್ದಿದ್ದ 8 ಜನ ಸದಸ್ಯರು ರಾಜೀನಾಮೆ ಕೊಟ್ಟು ಬಿಜೆಪಿ ಸೇರಿರೋದು. ಪಂಚಾಯಿತಿಯ ಅಧಿಕಾರವನ್ನೇ ಈಗ ಬಿಜೆಪಿ ಕಬ್ಜಾ ಮಾಡಿರೋದು. ಇದೇನಿದು ಸಣ್ಣ ಪಂಚಾಯಿತಿ ಎಲೆಕ್ಷನ್ ನ ದೊಡ್ಡದಾಗಿ ಹೇಳ್ತಿರಲ್ಲ ಅಂತ ಕೇಳ್ಬೋದು. ಇದು ದೊಡ್ಡ ಸುದ್ದಿನೇ, ಹೇಗೆ ಅಂತಾನು ಹೇಳ್ತೀನಿ. ಈ ಬೆಳವಣಿಗೆ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ರನ್ನು ಸಹ ಶೇಕ್ ಮಾಡಿಬಿಟ್ಟಿದೆ. ಹೃದಯ ಒಡೆದೋಗ್ಬಿಟ್ಟಿದೆ. ಅವ್ರಿಗೆ ಕಾಂಗ್ರೆಸ್ ಗೆದ್ರೆ ಯಾವುದೇ ನೋವಾಗೋದಿಲ್ಲ. ಆದ್ರೆ ಬಿಜೆಪಿ ಕೇರಳದಲ್ಲಿ ಗೆದ್ರೆ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇವರು ಒಂದೊಂದು ಸೀಟನ್ನು ಗೆದ್ದಾಗ್ಲೂ ಕೇರಳದ ಕಮ್ಯುನಿಸ್ಟರಿಗೆ ಚೂರಿನಲ್ಲಿ ಹಿರಿದಂತಾಗತ್ತೆ. ನೆಕ್ಸ್ಟ್ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಕೇರಳದಲ್ಲಿ ಅಧಿಕಾರಕ್ಕೆ ಬರಲಿರುವ ಮೈತ್ರಿಕೂಟ ಯುಡಿಎಫ್ ಮತ್ತು ಕಾಂಗ್ರೆಸ್ ಅಂತ ಹೇಳಲಾಗ್ತಾ ಇದೆ. ಅಂತಹ ಮೈತ್ರಿಕೂಟ ಕಾಂಗ್ರೆಸ್ ನಿಂದ ಗೆದ್ದಂತಹ 8 ಅಭ್ಯರ್ಥಿಗಳು ಕೈಕೊಟ್ಟು ಬಿಜೆಪಿ ಸೇರ್ತಾರೆ ಅಂದ್ರೆ ಏನರ್ಥ? ಈ ಬೆಳವಣಿಗೆ ಆಗಿರೋದು ತ್ರಿಶೂರ್ ಜಿಲ್ಲೆನಲ್ಲಿ ಮಟ್ಟಾತುರ್ ಗ್ರಾಮ ಪಂಚಾಯಿತಿನಲ್ಲಿ. ಇಲ್ಲಿ ಎಡಪಕ್ಷಗಳು 23 ವರ್ಷಗಳಿಂದ ಅಧಿಕಾರದಲ್ಲಿತ್ತು. ಕಾಂಗ್ರೆಸ್ ನಿಂದ ಇದರಲ್ಲಿ 8 ಜನ ಸದಸ್ಯರು ಆಯ್ಕೆಯಾಗಿದ್ರು. ಆ 8 ಜನ ಬಿಜೆಪಿಗೆ ಜಂಪ್ ಆಗಿರೋದು. ನೆಕ್ಸ್ಟ್ ಕೇರಳ ವಿಧಾನಸಭೆಯಲ್ಲಿ ಗೆದ್ವಿ ಅಂತ ಕನಸು ಕಾಣ್ತಾ ಇರುವ ಯುಡಿಎಫ್ ಮತ್ತು ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ದೊಡ್ಡ ಶಾಕ್ ಇದು. ನಿಮಗೆ ನೆನಪಿರಲಿ, ಕೇರಳದಲ್ಲಿ RSS ಪಥಸಂಚಲನ ಸಹ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅನಾವಶ್ಯಕವಾಗಿ ಕಿರುಕುಳ ಕೊಡುತ್ತೆ ಪಿಣರಾಯಿ ವಿಜಯನ್ ಸರ್ಕಾರ. ಪರಿಸ್ಥಿತಿ ಹಿಂಗಿರ್ಬೇಕಾದ್ರೆ ಬಿಜೆಪಿಗೆ ಬಾವುಟ ಕಟ್ಟೋರೇ ಇಲ್ಲ ಅಲ್ಲಿ. ಅಂತಹ ಕೇರಳದಲ್ಲಿ ಬದಲಾವಣೆ ಗಾಳಿ ಬೀಸ್ತಾ ಇದೆ. ಯಾಕಂದ್ರೆ ಕೇರಳದಲ್ಲಿ ಹೋಗಿ ನೀವು ಹಿಂದೂ ಧರ್ಮ, ಸನಾತನ ಧರ್ಮದ ಬಗ್ಗೆ ಮಾತಾಡಿದ್ರೆ ಏನಾಗ್ತಿರೋ ಏನೋ ಗೊತ್ತೇ ಇಲ್ಲ. ಅಂತಹ ಭಯದ ವಾತಾವರಣ ಕಮ್ಯುನಿಸ್ಟ್ ಆಳ್ವಿಕೆ ಇರುವ ಆ ರಾಜ್ಯದಲ್ಲಿದೆ. ಬರೀ ಒಂದು ವರ್ಗವನ್ನು ಓಲೈಕೆ ಮಾಡೋದು. ಮಟ್ಟಾತುರ್ ಪಂಚಾಯಿತಿಯಲ್ಲಿ ಒಟ್ಟು 24 ಸೀಟ್ಗಳಿದ್ವು. NDA ಕೇವಲ 4 ಸೀಟ್ ಗೆದ್ದಿದ್ದು, LDF 10 ಸೀಟ್ ಗೆದ್ದಿತ್ತು, UDF 8 ಸೀಟ್ಗಳನ್ನ ಗೆದ್ದಿತ್ತು. ಇದು ಕಾಂಗ್ರೆಸ್ನ ಬಣ. ಬಹುಮತಕ್ಕೆ ಬೇಕಾಗಿದ್ದು 13 ಸೀಟ್ಗಳು. ಯಾರ ಬಳಿನೂ ಬಹುಮತ ಇರಲಿಲ್ಲ. ಅನ್ಯರು 2 ಸೀಟ್ಗಳನ್ನ ಗೆದ್ದಿದ್ರು. LDF ಮತ್ತು UDF ಅಧ್ಯಕ್ಷ ಹುದ್ದೆ ನನಗೆ ಸಿಗಬೇಕು ಅಂತ ಕಿತ್ತಾಟದಲ್ಲಿ ಮಗ್ನರಾಗಿದ್ರು. ಈ ಕಡೆ ಬಿಜೆಪಿ 8 ಜನ ಕೈನ ಗೆದ್ದ ಸದಸ್ಯರನ್ನ ಎತ್ತಾಕೊಂಡು ಹೋಗ್ಬಿಟ್ಟಿದೆ. ಯಾರೆಲ್ಲ 8 ಜನ ಕಾಂಗ್ರೆಸ್ ನಿಂದ ಗೆದ್ದಿದ್ರು ಅವರು ಲೆಟರ್ ಬರೆದು, ನಮಗೆ ಕೈ ಪಾರ್ಟಿನಲ್ಲಿ ಬೆಲೆ ಇಲ್ಲ, ನಮ್ಮ ಶ್ರಮಕ್ಕೆ ತಕ್ಕ ಫಲ ಇಲ್ಲ, ಇಲ್ಲಿ ನಮ್ಮನ್ನು ಕಡೆಗಣಿಸಲಾಗ್ತಾ ಇದೆ, ಹಾಗಾಗಿ ನಾವು ಕಾಂಗ್ರೆಸ್ ಪಕ್ಷ ಬಿಡ್ತಾ ಇದೀವಿ ಅಂತ ಕೈ ಬಿಟ್ಟು ಕಮಲ ಹಿಡಿದಿದ್ದಾರೆ. ಹಾಗಾಗಿ ಈಗ NDA 4 + 8 12 ಆಯ್ತು. ಒಬ್ಬರು ಅನ್ಯರ ಬೆಂಬಲದಿಂದ ಪಂಚಾಯತಿನಲ್ಲಿ ಬಿಜೆಪಿ ಅಧಿಕಾರನ ಹಿಡಿದು ಬಿಡ್ತು. ಇದು ನೋಡಿ ಕಾಂಗ್ರೆಸ್ನ ದುರ್ಗತಿ. ಒಡಿಶಾದಲ್ಲಿ 3 ಬಾರಿ ಕಾಂಗ್ರೆಸ್ ನಿಂದ MLA ಆಗಿದ್ದ ವ್ಯಕ್ತಿನೇ ಬಹಿರಂಗ ಮಾಡಿರೋದು, ನಾನು 3 ಬಾರಿ MLA ಆಗಿರೋನು, 3 ವರ್ಷದಿಂದ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಸಮಯ ಕೇಳ್ತಾ ಇದ್ದೇನೆ, ಒಮ್ಮೆನೂ ನನಗೆ ಭೇಟಿಗೆ ಸಮಯ ಕೊಟ್ಟಿಲ್ಲ. ಒಬ್ಬ MLAಗೆ ಕ್ಯಾರೆ ಅನ್ನಲ್ಲ ಕಾಂಗ್ರೆಸ್ ನಲ್ಲಿ, ಇನ್ನ ಪಂಚಾಯಿತಿಯವರನ್ನ ಕೇಳ್ತಾರಾ? ಈಗ ಈ ಪಂಚಾಯಿತಿ ಎಲೆಕ್ಷನ್ ನ ಯಾಕೆ ಸೀರಿಯಸ್ ಆಗಿ ತಗೊಳ್ಬೇಕು ಅಂದ್ರೆ, ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಪತ್ರಿಕಾಗೋಷ್ಠಿ ಮಾಡಿ ಕಾಂಗ್ರೆಸ್ ಮೇಲೆ ಹರಿಹಾಯ್ದಿರೋದು.
ಬಿಜೆಪಿ ಏನಾದ್ರೂ ಕೇರಳದಲ್ಲಿ ಈಗ ಬೇರೂರ್ತಾ ಇದ್ರೆ ಅದಕ್ಕೆ ಕಾರಣ ಕಾಂಗ್ರೆಸ್ ಅಂತ ಆರೋಪ ಮಾಡ್ತಾರೆ. ಈಗ ಗೊತ್ತಾಗಿರ್ಬೋದು ಇದರ ಮಹತ್ವ ಎಷ್ಟಿದೆ ಅಂತ. ಪಿಣರಾಯಿ ವಿಜಯನ್ ತಮ್ಮ ಟ್ವೀಟ್ ನಲ್ಲಿ ತ್ರಿಶೂರ್ನ ಮಟ್ಟಾತೂರ್ ಪಂಚಾಯಿತಿನಲ್ಲಿ ಬಿಜೆಪಿ ಜಯಬೇರಿ ಬಾರಿಸಿರೋದನ್ನ ಪ್ರಸ್ತಾಪ ಮಾಡ್ತಾ ಕಾಂಗ್ರೆಸ್ಗೆ ಜಾಡಿಸಿರೋದು ಹೆಂಗಿದೆ ನೋಡಿ. 4 ಜನ NDAದಿಂದ ಗೆದ್ದ ಸದಸ್ಯರನ್ನು ಮುಟ್ಟೋದಕ್ಕೂ ಆಗಿಲ್ಲ ಇವರು. ಆ ಕಡೆ ಬಿಜೆಪಿ 8 ಜನ ಕಾಂಗ್ರೆಸ್ನ ಸದಸ್ಯರನ್ನ ಎತ್ತಕೊಂಡೋಗಿ ಅಧಿಕಾರ ಹಿಡಿದು ಬಿಡ್ತು. ಇದನ್ನೇ ಪಿಣರಾಯಿ ವಿಜಯನ್ ತಲೆ ಚೆಚ್ಕೊಂಡು ಹೇಳಿರೋದು. ಅರುಣಾಚಲ ಪ್ರದೇಶ, ಗೋವಾ ಮತ್ತು ಪುದುಚೇರಿಯನ್ನ ಎಕ್ಸಾಂಪಲ್ ಕೊಟ್ಟು ಹೇಳಿರೋದು. ಈಗ ದೇಶಾದ್ಯಂತ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆಯಪ್ಪ ಅಂದ್ರೆ ಬಿಜೆಪಿ ಗೆದ್ರೆ ಸರ್ಕಾರ ಮಾಡುತ್ತೆ, ಬಿಜೆಪಿ ಸೋತ್ರೆ ಖಂಡಿತ ಸರ್ಕಾರ ಮಾಡುತ್ತೆ. ಅದು ಹೇಗೆ ಅನ್ನೋದನ್ನು ಹೇಳ್ತೀನಿ ಕೇಳಿ. ಅರುಣಾಚಲ ಪ್ರದೇಶ ಮತ್ತು ಪುದುಚೇರಿನಲ್ಲಿ ಈ ಹಿಂದೆ ಬಿಜೆಪಿ ಅಡ್ರೆಸ್ಗೆ ಇರಲಿಲ್ಲ. ಅರುಣಾಚಲ ಪ್ರದೇಶದಲ್ಲಿ 44 ಜನ ಕೈನ ಶಾಸಕರು ಗೆದ್ದಿರ್ತಾರೆ. ಮುಖ್ಯಮಂತ್ರಿ ಸೇರಿದಂತೆ 43 ಜನ ರಾತ್ರೋರಾತ್ರಿ ಬಿಜೆಪಿಗೆ ಜಂಪ್ ಆಗ್ಬಿಡ್ತಾರೆ. ಬಿಜೆಪಿ ಸರ್ಕಾರ ಬಂದ್ಬಿಡುತ್ತೆ ಅರುಣಾಚಲ ಪ್ರದೇಶದಲ್ಲಿ. ಇನ್ನ ಪುದುಚೇರಿ ಅಂತೂ ಇನ್ನೂ ಕಾಮಿಡಿ. ಅಲ್ಲಿ ಬಿಜೆಪಿಗೆ ಸಂಬಂಧಪಟ್ಟ ಒಬ್ರು MLAಗಳಿರ್ಲಿಲ್ಲ. ಆದ್ರೂ ಬಿಜೆಪಿ ಪುದುಚೇರಿನಲ್ಲಿ ಅಧಿಕಾರಕ್ಕೆ ಬಂತು. 2019ರಲ್ಲಿ ಬಿಜೆಪಿ ಸರ್ಕಾರ ಗೋವಾದಲ್ಲಿ ಬಂದಿದ್ದೇಗೆ ಕಾಂಗ್ರೆಸ್ನ MLAಗಳು ಬಿಜೆಪಿಗೆ ಜಾಯಿನ್ ಆಗಿದ್ರಿಂದ. ಇದನ್ನೆಲ್ಲ ನೋಡಿ ಇತಿಹಾಸದ ಅನುಭವ ಇರ್ತಕ್ಕಂತ ಪಿಣರಾಯಿ ವಿಜಯನ್ ಅಂಡು ಸುಟ್ಟ ಬೆಕ್ಕಿನಂತೆ ಆಡ್ತಾ ಇದ್ದಾರೆ. ಕೇರಳದಲ್ಲಿ ಬಿಜೆಪಿ ಬೇರ್ ಬಿಡ್ತಾ ಇರೋದನ್ನ ನೋಡಿ, ತ್ರಿಶೂರ್ ಕ್ಷೇತ್ರವನ್ನ ಮೆನ್ಷನ್ ಮಾಡಿ ಕಾಂಗ್ರೆಸ್ನ 8 ಜನ ಸದಸ್ಯರು ಅಧಿಕಾರಕ್ಕಾಗಿ ಕೈಗೆ ಕೈ ಕೊಟ್ಟು ಬಿಜೆಪಿ ಸೇರಿದ್ದಾರೆ. ಅವರನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಆಗಿಲ್ಲ ನಿಮ್ ಕೈಲಿ ಅಂತ ಕಾಂಗ್ರೆಸ್ಗೆ ಉಗಿದು ಉಪ್ಪಾಕಿರೋದು. ಅರುಣಾಚಲ ಪ್ರದೇಶ, ಗೋವಾ, ಪುದುಚೇರಿನಲ್ಲಾಗಿದ್ದು ಮುಂದೊಂದು ದಿನ ಬಿಜೆಪಿ ಕೇರಳದಲ್ಲಿ ಅಧಿಕಾರಕ್ಕೆ ಬಂದರೂ ಬರಬಹುದು ಅನ್ನುವ ಅರ್ಥದಲ್ಲಿ ಕಾಂಗ್ರೆಸ್ ಮೇಲೆ ವಾಗ್ದಾಳಿ ಮಾಡಿರೋದು ಸಿಎಂ. ಇವರ ಅಡ್ಜಸ್ಟ್ಮೆಂಟ್ ಹೆಂಗಿದೆ ನೋಡಿ. ಅಧಿಕಾರಕ್ಕೆ ಎಡಚರರು ಬರಬೇಕು, ಇಲ್ಲ ಕಾಂಗ್ರೆಸ್. ಮೂರನೆಯವರಾಗಿ ಭಾರತೀಯ ಜನತಾ ಪಾರ್ಟಿ ಏನಾದ್ರೂ ಬಂತು ಅಂದ್ರೆ ಆ ಸಂಕಟನ ಇವ್ರ ಕೈಲಿ ತಡ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ. ನಿಮಗನ್ಸ್ಬೋದು ಇದೊಂದು ಸಣ್ಣ ಪಂಚಾಯಿತಿ ಅಲ್ಲ ಅಂತ. ಒಂದೇ ಒಂದು ಕಾಳು ಬಿತ್ತೋದ್ರಿಂದನೇ ತೆನೆ ಆಗೋದು. ಇನ್ನೂ ಒಂದು ಶಾಕು, ಅಶ್ವಿನಿ ML ಅನ್ನೋರು ಇವರು ಕಾಸರಗೋಡಿನ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು. ಕಾಸರಗೋಡಿನ ಒಂದು ಗ್ರಾಮ ಪಂಚಾಯಿತಿ ಬಡಿಯಾಡ್ಕ ಅಂತ ಇದೆ. ಅಲ್ಲೂ ಸಹ ಅಧಿಕಾರ NDA ಹಿಡಿದಿರೋದು. ಇದರಿಂದನೇ ನೋಡಿ ಎಡಚರರಿಗೆ ಮತ್ತು ಕಾಂಗ್ರೆಸ್ನವರಿಗೆ ಸಂಕಟ ಆಗ್ತಾ ಇರೋದು. ಈ ಬಡಿಯಾಡ್ಕ ಕಾಸರಗೋಡಿನ ಪಂಚಾಯಿತಿನಲ್ಲಿ 25 ವರ್ಷಗಳಿಂದ ಮುಸ್ಲಿಂ ಲೀಗ್ ಅಧಿಕಾರದಲ್ಲಿ ಇದ್ದಿದ್ದು. ಕೇರಳದಲ್ಲಿ ಇನ್ನೂ ಒಂದು ಗ್ರಾಮ ಪಂಚಾಯಿತಿ ಇದೆ ಕುಂಬದಾಗೆ ಅಂತ. ಅಲ್ಲೂ ಸಹ 15 ವರ್ಷದಿಂದ UDF ಅಧಿಕಾರದಲ್ಲಿ ಇದ್ದಿದ್ದು, ಅದನ್ನು ಬಿಜೆಪಿ ಕೈವಶ ಮಾಡ್ಕೊಂಡಿರೋದು. ಇನ್ನು ತಿರುವನಂತಪುರಂ ಕೇರಳದ ರಾಜಧಾನಿ ಸಂಪೂರ್ಣ ಕೇಸರಿಮಯ ಆಗಿರೋದು ನಿಮ್ಗೆ ಗೊತ್ತೇ ಇದೆ. ಈ ಅನಂತಪುರ ಕಾರ್ಪೊರೇಷನ್ ಅಲ್ಲಿ ಬಿಜೆಪಿಯಿಂದನೇ ಡೆಪ್ಯೂಟಿ ಮೇಯರ್ ಮತ್ತು ಮೇಯರ್ ಆಗಿರೋದು. ಮೋದಿ ಸಹ ಇವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಬರ್ತಾ ಇದ್ದಾರೆ. ಇವರು ಸಣ್ಣ ಸಣ್ಣ ವಿಜಯವನ್ನು ಸಹ ಸೆಲೆಬ್ರೇಟ್ ಮಾಡ್ತಾರೆ. ಇದೇನಿದು ಕಾರ್ಪೊರೇಟ್ ಎಲೆಕ್ಷನ್, ಪಂಚಾಯಿತಿ ಎಲೆಕ್ಷನ್ ಎಲ್ಲ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಾರ ಮಾಡ್ತಾರಲ್ಲ ಅವರು ಅಂತ ನೀವು ಕೇಳ್ಬೋದು. ಅದನ್ನೇ ಹೇಳೋದು, ನರೇಟಿವ್ ಸೆಟ್ ಮಾಡೋದು. ಕೇರಳದಂತಹ ರಾಜ್ಯದಲ್ಲಿ, ಅನಂತಪುರದಂತಹ ನಗರದಲ್ಲಿ ಅಧಿಕಾರ ಹಿಡಿಯೋದೇನು ಸಾಮಾನ್ಯ ಅಲ್ಲ. 40 ವರ್ಷದಿಂದ LDF ಅಧಿಕಾರದಲ್ಲಿ ಇದ್ದಿದ್ದಲ್ಲಿ 101 ಸ್ಥಾನಗಳಲ್ಲಿ 50 ಸ್ಥಾನ ಬಿಜೆಪಿ ಗೆದ್ದಿದ್ದು, 1 ಸ್ಥಾನಕ್ಕೆ ಎಲೆಕ್ಷನ್ ನಡೆದಿರಲಿಲ್ಲ. BV ರಾಜೇಶ್ ಅನ್ನುವರು ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಡೆಪ್ಯೂಟಿ ಮೇಯರ್ ಆಗಿ ಆಶಾ ನಾಥ್ ಅನ್ನುವ ದಲಿತ ಮಹಿಳೆಯನ್ನು ಆಯ್ಕೆ ಮಾಡಲಾಗಿದೆ. ನೆಕ್ಸ್ಟ್ ಇಯರ್ ಎಲೆಕ್ಷನ್ ಇದೆ ಕೇರಳ ವಿಧಾನಸಭೆಗೆ. ಏನಾಗಬಹುದು ಊಹೆ ಮಾಡಿ. ಅಧಿಕಾರಕ್ಕೆ ಬರದೇ ಹೋದ್ರೂ ಕನಿಷ್ಠ 3ನೇ ಅತಿ ದೊಡ್ಡ ಪಕ್ಷ ಆಗಿ ಬಿಜೆಪಿ ಹೊರಹೊಮ್ಮುವ ಸೂಚನೆಗಳು ಈಗಲೇ ಕಾಣ್ತಾ ಇದಾವೆ. ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.